ನಮಸ್ತೆ. ಇಂದು ನಾವು ಹಳ್ಳಿಯ ಸುಂದರವಾದ ರಸ್ತೆಯಲ್ಲಿ ಒಂದು ಸಣ್ಣ ಪ್ರಯಾಣ ಮಾಡೋಣ ಸ್ನೇಹಿತರೆ. ಈ ರಸ್ತೆಯಲ್ಲಿ ಸಾಗುತ್ತಾ ಹೋದರೆ ಪ್ರಕೃತಿಯ ಸೌಂದರ್ಯ ನಮ್ಮ ಮನಸ್ಸನ್ನು ಸೆಳೆಯುತ್ತದೆ. ನಗರದ ಗದ್ದಲದಿಂದ ದೂರವಾಗಿ ಇಲ್ಲಿ ಸಿಗುವ ಶಾಂತಿ ಮತ್ತು ನೆಮ್ಮದಿ ನಿಜವಾಗಿಯೂ ಒಂದು ಅಪರೂಪ ಅಂತಲೇ ಹೇಳಬಹುದು. ಈ ರಸ್ತೆಯ ಎರಡೂ ಬದಿಯಲ್ಲಿ ಎತ್ತರವಾಗಿ ನಿಂತಿರುವ ತೆಂಗಿನ ಮರಗಳು ಗಾಳಿಗೆ ತೂಗುತ್ತಾ ನಮ್ಮನ್ನು ಸ್ವಾಗತಿಸುತ್ತಿವೆ ಅಂತ ಅನಿಸ್ತಾ ಇದೆ. ಅಡಿಕೆ ತೋಟಗಳು ಹಸಿರಿನ ಹೊದಿಕೆಯನ್ನು ಒದ್ದಂತೆ ಕಾಣುವ ಪ್ರಕೃತಿಯ ಈ ಸೊಬಗು ಕಣ್ಣಿಗೆ ಹಬ್ಬದಂತೆ ನಮಗೆ ಅನ್ನಿಸ್ತಾ ಇತ್ತು. ಸ್ವಲ್ಪ ಮುಂದೆ ಸಾಗಿದರೆ ಮಾವಿನ ಮರಗಳು ಹಣ್ಣುಗಳಿಂದ ತುಂಬಿ ನಿಂತಿರುವ ದೃಶ್ಯ ಕಾಣುತ್ತದೆ. ಮರದ ತುಂಬ ತೂಗಾಡುವ ಮಾವಿನ ಹಣ್ಣುಗಳು ರೈತನ ಶ್ರಮದ ಪ್ರತಿಫಲವನ್ನು ನಮಗೆ ತೋರಿಸ್ತಾ ಇತ್ತು. ಈ ದೃಶ್ಯ ನೋಡಿದಾಗ ಹಳ್ಳಿಯ ಜೀವನದ ಸೊಗಡು ಎಷ್ಟು ಸುಂದರ ಅಂತ ಅನ್ನಿಸ್ತಾ ಇತ್ತು. ರಸ್ತೆಯ ಪಕ್ಕದಲ್ಲಿ ಕಾಣುವ ಸಣ್ಣ ಸಣ್ಣ ಮನೆಗಳು, ಮಣ್ಣಿನ ಹಾದಿಗಳು ಮತ್ತು ತೋಟಗಳ ನಡುವೆ ನಿಂತಿರುವ ನೀರಿನ ಟ್ಯಾಂಕುಗಳು ಹಳ್ಳಿಯ ಬದುಕಿನ ನಿಜವಾದ ಚಿತ್ರಣವನ್ನು ನೀಡ್ತಾ ಇದ್ವು. ಇಲ್ಲಿ ಪ್ರತಿಯೊಂದು ದೃಶ್ಯವೂ ಸರಳತೆಯ ಸೌಂದರ್ಯವನ್ನು ಹೇಳುತ್ತದೆ. ಇನ್ನು ಮುಂದೆ ಹೋಗುವಾಗ ಕೆಲಸ ಮುಗಿಸಿ ಬರುತ್ತಿರುವ ಟ್ರ್ಯಾಕ್ಟರ್ಗಳು ಕಾಣಿಸುತ್ತವೆ. ಹೊಲಗಳಲ್ಲಿ ದುಡಿಯುವ ರೈತರ ಪರಿಶ್ರಮ ಸಂಕೇತವಾಗಿ ಅವು ಹಳ್ಳಿಯ ಜೀವನದ ಅವಿಭಾಜ್ಯ ಅಂಗವಾಗಿವೆ. ಕೃಷಿಯೇ ನಮ್ಮ ದೇಶದ ಬೆನ್ನೆಲುಬು ಎಂಬ ಮಾತು ಇಲ್ಲಿ ನಿಜವಾಗಿಯೂ ಅರ್ಥವಾಗುತ್ತದೆ. ಗಾಳಿಗೆ ತೂಗುವ ಬಾಳೆ ಗಿಡಗಳು, ಹೂವಿನ ಗಿಡಗಳು, ಹಸಿರಿನಿಂದ ಕಂಗೊಳಿಸುವ ಮರಗಳು ಈ ರಸ್ತೆಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಮೋಡ ಕವಿದ ಆಕಾಶದ ಕೆಳಗೆ ಈ ಹಸಿರು ಪ್ರಕೃತಿ ನೋಡಿದಾಗ ನಮ್ಮ ಮನಸ್ಸಿಗೆ ಹೇಳಲಾಗದ ಸಂತೋಷ. ಹಳ್ಳಿಯ ರಸ್ತೆಯಲ್ಲಿ ಸಾಗುವಾಗ ಪಕ್ಷಿಗಳ ಕಲರವ, ಗಾಳಿ ಬೀಸುವ ಶಬ್ದ, ಎಲೆಗಳ ಸದ್ದು, ಪ್ರಕೃತಿಯ ಮಧುರ ಸಂಗೀತ ನಮ್ಮ ಮನಸ್ಸಿಗೆ ಹೊಸ ಚೈತನ್ಯ ನೀಡ್ತಾ ಇದ್ವು. ಇಲ್ಲಿ ಸಿಗುವ ನೆಮ್ಮದಿಯ ಒಂದು ಭಾಗವು ನಗರದಲ್ಲಿ ಎಷ್ಟೇ ಹುಡುಕಿದರೂ ನಮಗೆ ಸಿಗುವುದಿಲ್ಲ. ರಸ್ತೆಯ ಒಂದು ಬದಿಯಲ್ಲಿ ತೆಂಗಿನ ತೋಟ, ಮತ್ತೊಂದು ಬದಿಯಲ್ಲಿ ಅಡಿಕೆ ತೋಟ, ಮಧ್ಯ ಹಸಿರಿನಿಂದ ಕಂಗೊಳಿಸುವ ಹೊಲಗಳು ಇವೆಲ್ಲ ಸೇರಿ ಈ ಹಳ್ಳಿಯಲ್ಲೂ ಒಂದು ಪುಟ್ಟ ಸ್ವರ್ಗವನ್ನಾಗಿ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಪ್ರತಿಯೊಂದು ದೃಶ್ಯವು ಪ್ರಕೃತಿಯ ಅದ್ಭುತ ಕಲಾಕೃತಿ ಅಂತೆ ಕಾಣಿಸ್ತಾ ಇತ್ತು. ಇಂತಹ ಸುಂದರ ಹಳ್ಳಿಗಳು ನಮ್ಮ ಸಂಸ್ಕೃತಿ, ನಮ್ಮ ಬೇರುಗಳು, ನಮ್ಮ ಬದುಕಿನ ಪ್ರತೀಕಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಳ್ಳಿಯ ಜೀವನ ಸರಳವಾಗಿರಬಹುದು, ಆದರೆ ಅದರಲ್ಲಿರುವ ಸಂತೋಷ ಮತ್ತು ನೆಮ್ಮದಿ ತುಂಬ ಅಮೂಲ್ಯ ಅಂತಲೇ ಹೇಳಬಹುದು. ಸ್ನೇಹಿತರೆ, ನಮ್ಮ ಹಳ್ಳಿಯ ಈ ಸುಂದರ ರಸ್ತೆಯ ಪ್ರಯಾಣ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೋಡಿ, ಕೊನೆಯದಾಗಿ ಹೇಳಬೇಕು ಅಂದರೆ ಹಳ್ಳಿಯ ಗಾಳಿ, ಹಳ್ಳಿಯ ನೆಮ್ಮದಿ, ಹಳ್ಳಿಯ ಸೌಂದರ್ಯ ಇವುಗಳನ್ನು ಅನುಭವಿಸಿದವರಿಗೆ ಮಾತ್ರವೇ ಗೊತ್ತು. ಜೀವನದ ನಿಜವಾದ ಸೌಂದರ್ಯವನ್ನು ನಾವು ಹಳ್ಳಿಯಲ್ಲಿ ನೋಡಬಹುದು. ಈ ಪ್ರಕೃತಿಯ ಮಡಿಲಲ್ಲಿ ನಾವು ಈ ಕಾರಲ್ಲಿ ಹೋಗ್ತಾ ಇದ್ರೇ ಇಷ್ಟು ಸೊಗಸಾಗಿ ಕಾಣಿಸ್ತಾ ಇತ್ತು. ಇನ್ನು ಹಳ್ಳಿಯ ಹತ್ತಿರದಲ್ಲಿಯೇ ನಿಂತು ನೋಡಿದರೆ ಎಷ್ಟು ಸೊಬಗು ನಮ್ಮ ಹಳ್ಳಿಯ ಮನೆಗಳು, ಅಲ್ಲಿಯ ವಾತಾವರಣ, ಅಲ್ಲಿಯ ಜೀವನ, ಅಲ್ಲಿಯ ಗಾಡಿಗಳು, ಟ್ರ್ಯಾಕ್ಟರ್ಗಳು, ಲಾರಿಗಳು ಏನು ಹೇಳಿದರೂ ಸಾಲದು. ಈ ಸೊಬಗನ್ನು ನಾನು ತುಂಬಿಕೊಳ್ತಾ ಈ ಕಾರಲ್ಲಿಯೇ ನಾನು ಇಷ್ಟು ವಿಡಿಯೋವನ್ನು ಮಾಡ್ತಾ ಇದ್ದೆ. ವಿಡಿಯೋ ಮಾಡುವಾಗ ನನಗನ್ನಿಸ್ತಾ ಇತ್ತು, ಎಷ್ಟು ಸೊಗಸಾಗಿದೆ, ಎಷ್ಟು ಸೊಬಗಿನಿಂದ ಕೂಡಿದೆ ಈ ಪ್ರಕೃತಿ. ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದ್ದೀವಿ, ಈ ಹಳ್ಳಿಯ ಸೊಬಗನ್ನು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಮುಂದಿನ ಪೀಳಿಗೆಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ನವಿಲುಗಳು